ನಮ್ಮ ಉತ್ತರ ಕನ್ನಡ ಜಿಲ್ಲೆ ಈ ಜಾತೀಯತೆಯ ಸುಳ್ಳು ಸೋಗಿನಿಂದ ನರಳುತ್ತಾ ಇದೆ ಸರ್. ಇಲ್ಲಿ ಜಾತೀಯತೆ ಜೊತೆಗೆ ಈಗ ಸಂಪಾದನೆಯ ಸಂಪತ್ತಿನ ಹಿಂದೆ ಜನ ಬಿದ್ದಿದ್ದಾರೆ ಸರ್. ಅವರವರು ಮಠ ಕಟ್ಕೊಂಡ್ರು, ಕೆಲವರು ಹಠವಾದಿಗಳು, ಕೆಲವರು ಚಟವಾದಿಗಳು ಎಲ್ಲ ಸೇರ್ಕೊಂಡ್ರು ಸರ್. ಒಟ್ಟಾರೆ ಸಾರ್ವಜನಿಕ ಜೀವನ ಮಲೆತು ನಾರ್ತಾ ಉಂಟು ಸರ್. ಇಲ್ಲಿ ಉತ್ತರ ಕರ್ನಾಟಕದವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ನಾವು ಕೂಡಿ ಬದುಕಬೇಕು ಸರ್. ನಿಮಗೆ ನೋಡಿ, ಒಂದು ಮಳೆ ಬಂದ್ರೆ ಒಂದು ಬೆಳೆ ತೆಗಿತೀರಿ ನೀವು. ನಮ್ದು ಹಂಗಲ್ಲ, 7 ತಿಂಗಳು ಮಳೆ ಇಲ್ಲಿ, ಆದರೂ ಬರಗಾಲ. ಏನು ವಾಟರ್ ಎವ್ರಿವೇರ್, ನೋ ಒನ್ ಡ್ರಾಪ್ ಟು ಡ್ರಿಂಕ್, ವಿ ಆರ್ ಹ್ಯಾವಿಂಗ್ ಟು ಮೆನಿ ಲಾಸ್ ಆ್ಯಂಡ್ ಟು ಲಿಟ್ಲಿ ಜಸ್ಟಿಸ್ ಅಂತ 80ನೇ ಇಸ್ವಿಯಲ್ಲಿ ಬರ್ದಾರೆ ಸರ್ ಅವರು. ಈಗ ಅದೇ ಆಗಿದೆ ಸರ್. 1000 ಕಾನೂನಿದೆ, ನ್ಯಾಯ ಕೊಡೋದಿಲ್ಲ. ದಿನಕ್ಕೊಂದು ಮುಖ್ಯಮಂತ್ರಿ ಬರ್ತಾನೆ, ಆಡಳಿತ ಇಲ್ಲ. ಲಕ್ಷ ಜನ ಸರ್ಕಾರಿ ನೌಕರರಿದ್ದಾರೆ, ಆದರೆ ಅವರು ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಇಲ್ಲ. ನನ್ನ ಅಪ್ಪ ಯಾವಾಗಲೂ ಹೇಳ್ತಿದ್ದ, ಬೀಳುವಾಗ ಅಪ್ಪನಿಗೆ ಬೆರಳು ಕೊಡು ಹೊರತು ಅಪ್ಪನಿಗೆ ಹಣದ ಆಸೆ ತೋರಿಸ್ಬೇಡ ಅಂತ. ವೆನ್ ಯುವರ್ ವರ್ಕ್ ಬ್ರಿಂಗ್ಸ್ ಎ ಡಿಗ್ನಿಟಿ, ಇಟ್ ಈಸ್ ದಿ ಎಟರ್ನಲ್ ಡಿಗ್ನಿಟಿ ಫಾರ್ ಯುವರ್ ಲೈಫ್. ಈಗ ನೋಡಿ, ನೀವು ನಿಮ್ಮ ಬದುಕನ್ನು ಆಯ್ದೆ ಮಾಡಿಕೊಂಡು ಹೀಗೆ ಜಗತ್ತಿಗೆ ಕನ್ನಡಿ ಹಿಡಿತಾ ಹೋದಂಗೆ ನಿಮ್ಮ ಬದುಕಿಗೆ ಒಂದು ಘನತೆ ಬಂದಿದೆಯಲ್ಲ ಹೇಳಿ ಸರ್. ನೀವು ಪತ್ರಿಕೋದ್ಯಮ ಅಂದರೆ ನಾವು ಯಾರು ಪರವಾಗಿರ್ಲಿಕ್ಕಿಲ್ಲ, ಯಾರು ವಿರುದ್ಧನೂ ಅಲ್ಲ. ಎ ಗುಡ್ ಜರ್ನಲಿಸ್ಟ್ ಹ್ಯಾಸ್ ನೋ ಫ್ರೆಂಡ್ಸ್ ಆ್ಯಂಡ್ ನೋ ಫೋಸ್. ನಾವು ಬರೆದ ಸತ್ಯವೇ ನನ್ನ ಜೀವವನ್ನು ಕಾಯುವ ಕಾವಲುಗಾರ, ನನ್ನನ್ನು ಕೊಲೆ ಮಾಡಬಲ್ಲಂತ ಕೊಲೆಗಾರ ಕೂಡ ಹೌದು. ನಾವು ಎಷ್ಟೋ ಸಲ ಹೇಳ್ತಿರ್ತೀವಿ, ಈ ಕರ್ನಾಟಕದಲ್ಲಿ ಹವ್ಯಕರು ಭಾಳ ಜಾಣರು, ಬುದ್ಧಿವಂತರು ಅಂತ. ಈ ಇಷ್ಟೊಂದು ಜಾಣರು ಬುದ್ಧಿವಂತರಿರೋ ಹವ್ಯಕರ ಪ್ರದೇಶದಲ್ಲಿ ನಿರಂತರ ಈ ಪಶ್ಚಿಮ ಘಟ್ಟದ ಮೇಲೆ ದಾಳಿ ಆಗ್ತಾ ಇದೆಯಲ್ಲ, ನೀವೆಲ್ಲ ಇಷ್ಟು ಬರಹಗಾರಿದ್ದೀರಿ, ಚಿಂತಕರಿದ್ದೀರಿ, ಇಷ್ಟು ದಾಳಿಗೆ ಯಾಕೆ ಮೌನ ಆಗಿದ್ದಾರೆ? ಏನಾಗಿದೆ? ಇದ್ರ ವಿನಾಶ ನಿಮ್ಗೇನಾರು ಒಳ್ಳೇದು ಮಾಡುತ್ತಾ? ದೇವರನ್ನೇ ಮಾಡೋದಿಲ್ಲ. ನನಗೆ ಕಾಡೋ ಪ್ರಶ್ನೆ ಇಲ್ಲಿ ಬಂದಾಗಲ್ಲ. ನೀವೆಲ್ಲ ಭಾಳ ಬುದ್ಧಿವಂತರು, ನಿಮ್ಮನ್ನೆಲ್ಲ ನೋಡಿದಾಗ ಥ್ರಿಲ್ ಆಗುತ್ತೆ, ಖುಷಿ ಆಗುತ್ತೆ, ಮತ್ತೆ ಇಲ್ಲಿ ಬರ್ಬೇಕನ್ನಿಸ್ತದೆ. ಕರಾವಳಿ ಪ್ರದೇಶಕ್ಕೆ, ಮಲೆನಾಡಿಗೆ ಬಂದರೆ ಒಂಥರ ನಮಗೆ ನಾವು ಬಿಸಿಲ್ನಾಡಿನವರು, ಬಯಲುಸೀಮೆಯವರು. ಈ ಬಯಲುಸೀಮೆ ಹುಡುಗರಿಗೆ ಈ ಪ್ರಕೃತಿ, ನಿಮ್ಮಂಥ ಪ್ರತಿಭಾವಂತರು ನೋಡಿದರೆ ನಮಗೊಂಥರ ಥ್ರಿಲ್. ಅದು ಧಾರವಾಡದಲ್ಲಿ ಇದ್ದಾಗಲಿಂದನೂ ಅಷ್ಟೇ. ನಾನು ಕರ್ನಾಟಕ ಕಾಲೇಜಿಗೆ ಬಂದಾಗ ಆ ಕಡೆ ಬಿಜಾಪುರ, ಗುಲ್ಬರ್ಗ, ರಾಯಚೂರು ಆ ಪ್ರದೇಶದಿಂದ ನಾವು ಬಂದಿರ್ತಿದ್ವಿ. ನೀವೆಲ್ಲ ಈ ಕಡೆ ಬಂದು ನಿಮ್ಮ ಸೂಕ್ಷ್ಮ ಸಂವೇದನೆ, ನಿಮ್ಮ ಬಣ್ಣ, ಚಂದ ಮಾತುಗಳು, ಅದೆಲ್ಲ ನಾವು ಮಜಾ ಅನಿಸೋದು. ಮತ್ತು ನಿಮಗೆ ಈ ನಿಮ್ಮ ಸಂವೇದನೆ ಯಾಕೆ ಕಳ್ಕೊಂಡ್ರು ಇಲ್ಲಿ ಜನ? ಇಲ್ಲಿ ಸರ್, ನಾನು ನನ್ನ ಈ 40 ವರ್ಷದ ಪತ್ರಿಕೋದ್ಯಮ ಜೀವನದಲ್ಲಿ ನೋಡಿದ್ದೇನೆ ಸರ್. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಈ ಜಾತೀಯತೆಯ ಸುಳ್ಳು ಸೋಗಿನಿಂದ ನರಳುತ್ತಾ ಇದೆ ಸರ್. ಇಲ್ಲಿ ಜಾತೀಯತೆ ಜೊತೆಗೆ ಈಗ ಸಂಪಾದನೆಯ ಸಂಪತ್ತಿನ ಹಿಂದೆ ಜನ ಬಿದ್ದಿದ್ದಾರೆ ಸರ್. ಅವರವರು ಮಠ ಕಟ್ಕೊಂಡ್ರು, ಕೆಲವರು ಹಠವಾದಿಗಳು, ಕೆಲವರು ಚಟವಾದಿಗಳು ಎಲ್ಲ ಸೇರ್ಕೊಂಡ್ರು ಸರ್. ಒಟ್ಟಾರೆ ಸಾರ್ವಜನಿಕ ಜೀವನ ಮಲೆತು ನಾರ್ತಾ ಉಂಟು ಸರ್. ಇಲ್ಲಿ ಯಾಕೆ ಅಂತ ಕೇಳಿರಿ, ಯಾರಿಗೂ ಯಾರ ಮೇಲೆ ಹಕ್ಕು ಇಲ್ಲ, ಜವಾಬ್ದಾರಿನೂ ಇಲ್ಲ. ಯಾರಪ್ಪನ ದುಡ್ಡು ಎಲ್ಲವನ್ನೂ ಜಾತ್ರೆ ಸರ್ ಇಲ್ಲಿ. ಈಗ ನೋಡಿ, ಈಗ ನೀವು ಹವ್ಯಕರು ಅಂತಂದರೆ, ಈಗ ನೋಡಿ, ಇಲ್ಲ ಹವ್ಯಕರು ಎಷ್ಟು ಜನ ಸರ್ ಈ ಊರಿನಲ್ಲಿದ್ದಾರೆ? ಊರು ಬಿಟ್ಟವರೇ ಹೆಚ್ಚು ಸರ್. ಅದರಲ್ಲಿ ಹೇಳ್ತಾರಲ್ಲ, ಏನು, ನಗರಿ ಫಿರಾ ಮುಸಾಫಿರ್ ಗರ್ಕಾ ರಸ್ತಾ ಭೂಲ್ ಗಯ ಅಂತ. ಅಷ್ಟು ತಿರುಗುತ್ತಾ ಹುಟ್ಟಿದ ಮನೆ ದಾರಿಯನ್ನು ಮರೆತ ಮಕ್ಕಳೇ ಹೆಚ್ಚು ಜನ ಇದ್ದಾರೆ ಸರ್. ಇಲ್ಲಿ ಎಷ್ಟು ಜನ ಸರ್ ಊರಿಗೆ ಬಂದವರು 8 ಜನ ಇದ್ದಾರೆ. ಹೊರಗೆ ಹೋಗಿ ಬದುಕು ಕಟ್ಕೊಂಡಿದ್ದಾರಲ್ಲ, ಅಲ್ಲಿ ಬರ್ಕೊಂಡಿದ್ದಾರೆ, ಹೌದು. ಆದರೆ ಅದು ಹೋಗಲಿ, ನಂಗೆ ತೊಂದರೆ ಇಲ್ಲ. ಇದ್ದವರಿಗಾದರೂ ನಮಗೆ ಬೇಡೇನ್ರಿ ಸರ್ ಈ ಭೂಮಿ, ಈ ಪ್ರಕೃತಿ ಬೇಡವಾ? ನೀವು ಆವಾಗ ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಅಲ್ಲಿ ತುಂಬಿಸಿಕೊಟ್ರೆ ಆ ಒಂದು ಅಣ್ಣ ತಮ್ಮನ ಕಥೆಯನ್ನು ಹೇಳಿದ್ರಲ್ಲ. ನೀವು ಮಲೆನಾಡಿನವರು ತುಂಗಭದ್ರಾ ತುಂಬಿದ್ರೆ, ಹೌದು, ನಮಗೆ ಬಯಲುಸೀಮೆಯರಿಗೆ ನದಿ ಹರಿದು ನಾವು ಬೆಳೆ ಬೆಳ್ಕೊಂಡು ಶ್ರೀಮಂತರಾಗಿದ್ದೀವಿ. ಹೌದು, ನೀರಾವರಿ ನಮಗೆ ಹೊರ ಆಗಿದೆ. ಹೌದು. ಆದರೆ ನಿಮಗೆ ಮಳೆ ಬರಲೇ ಇಲ್ಲ ಅಂದರೆ, ನಿಮ್ಮಲ್ಲಿ ಕಾಡು ಇರಲಿಲ್ಲ ಅಂದರೆ, ನಮ್ಮಲ್ಲಿ ನದಿಯಲ್ಲಿ ಮೊದಲು 2 ಬೆಳೆ 3 ಬೆಳೆ ಬೆರಿತಿದ್ವಿ. ಇವತ್ತಿಲ್ಲ, ತುಂಗಭದ್ರಾ ಬರಿದಾಗ್ತಾ ಇದೆ, ನೀರಾವರಿ ಹಾಳಾಗ್ತದೆ. ಅಂದರೆ ಅದರ ಅರ್ಥ ಸರ್, ಎಲ್ಲೋ ಒಂದು ಕಡೆ ನಾವಿಬ್ಬರು ನಮ್ಮ ಸಾಮರಸ್ಯವನ್ನು ಈ ದರಿದ್ರ ರಾಜಕಾರಣಿಗಳ ತಲೆ ತುರಿಸುವಿಕೆಯಿಂದ ನಾವು ಕಳ್ಕೊಂಡಿದ್ದೇವೆ ಸರ್. ನೋಡಿ, ಇಲ್ಲಿ ಮಳೆ ಹೋಯ್ದ್ರು ಅಲ್ಲಿ ನೀರು ಬರ್ತದೆ ಅನ್ನೋ ಅಷ್ಟು ಜ್ಞಾನ ಬೇಡೇನ್ರಿ ಸರ್ ಅವ್ರಿಗೆ? ನಮಗೆ ಬೇಡವಾ? ನಾ ಹೇಳೋದು ಏನಂದರೆ, ಉತ್ತರ ಕರ್ನಾಟಕದವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ.
ನಾವು ಕೂಡಿ ಬದುಕಬೇಕು ಸರ್. ನಿಮಗೆ ನೋಡಿ, ಒಂದು ಮಳೆ ಬಂದ್ರೆ ಒಂದು ಬೆಳೆ ತೆಗಿತೀರಿ ನೀವು. ನಮ್ದು ಹಂಗಲ್ಲ, 7 ತಿಂಗಳು ಮಳೆ ಇಲ್ಲಿ, ಆದರೂ ಬರಗಾಲ. ಏನು ವಾಟರ್ ಎವ್ರಿವೇರ್, ನೋ ಒನ್ ಡ್ರಾಪ್ ಟು ಡ್ರಿಂಕ್. ಈಗ ಸರ್ ಇಲ್ಲೂ ಕೂಡ ಈಗ ಆಗ್ತಾ ಇದೆ. 400, 500, 200, 300 ಫೂಟ್ ಕೆಳಗೆ ಹೋಗಬೇಕಾಗಿದೆ ನೀರಿಗೆ, ಅಂಥ ಸ್ಥಿತಿ ಬಂದಿದೆ. ಯಾಕಂದರೆ ಬೋರ್ವೆಲ್ಗಳನ್ನು ಹಾಕಿದ್ದಾರೆ, ಅತಿಯಾಗಿ ಬಾವಿಯನ್ನು ತೆಗಿತಾ ಇದ್ದಾರೆ. ಈ ಅಭಿವೃದ್ಧಿ ಹೆಸರಿನಲ್ಲಿ ಕಾಡನಾಶ ಎಷ್ಟೆಷ್ಟು ಆಯಿತು, ಆಗ್ತಾ ಇದೆ. ಏನೇನು ಡೆವಲಪ್ಮೆಂಟ್ ಅಂತ ಅಪಾಯಕಾರಿ ಡೆವಲಪ್ಮೆಂಟ್ ನೋಡಿ ಸರ್. ಒಂದು ಕಡೆ ಸಮುದ್ರವನ್ನು ಗುತ್ತಿಗೆ ತಗೊಂಡು ಖಾಸಗಿ ಕಂಪನಿ ಕೊಡ್ತಾ ಇದೆ ಸರ್ಕಾರ. ನದಿಗಳಿಗೆ ಅಣೆಕಟ್ಟು, ಎಲ್ಲರೂ ಜಗತ್ತಿನಾದ್ಯಂತ ಅಣೆಕಟ್ಟುಗಳನ್ನು ಒಡೆದು ನದಿಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ, ಹರಿಯುವುದು ಸ್ವಾತಂತ್ರ್ಯವನ್ನು. ಅಮೆರಿಕದಲ್ಲಿ ಆಣೆಕಟ್ಟು ಒಡೆಯೋ ಯೋಜನೆ ಶುರುವಾಗಿದೆ. ಹೌದು, ಶುರುವಾಗಿದೆ. ಮಾಡೋದು. ಹಾಂ, ಈಗ ನಾವು ಎಲ್ಲ ದನಿ ಎತ್ತಿದ್ರೆ ಅವ್ರಿಗೆ ಕ್ರಿಮಿನಲ್ ಥರ ಕಾಣ್ತಾರೆ ಸರ್ ನಮಗೆ. ಆದರೆ ಸರ್ ಈಗ ನೋಡಿ, ಈಗಲೇ ಇವತ್ತೇ ನೋಡ್ತೇನೆ ಸರ್, ಈ ಸರಿ ಅಂತೂ 50-60% ಮಳೆ ಕಡಿಮೆ ಅಂತ. ಇನ್ನು ಈಗ ಹಿಂಗಾದ್ರೆ ನೋಡಿ ಸರ್, ಈಗಲೇ ಒಣಗ್ತಾ ಇದೆ ಸರ್. ಇಲ್ಲ, ಮಳೆ ಕಡಿಮೆ ಆಗ್ಲಿಕ್ಕೆ ಕಾರಣ ನೀವು ಕಾಡು ನಾಶ ಮಾಡಿದ್ದೀರಿ. ಅಲ್ಲ, ಕಾಡು ನಾಶ ಮಾಡಿದ್ರಷ್ಟೇ ಅಲ್ಲ ಸರ್, ಬರೀ ಕಾಂಕ್ರೀಟ್ ತುಂಬು ಯೋಜನೆಗಳು ಸರ್. ಒಂದೇ ದೇವಸ್ಥಾನಕ್ಕೆ 10 ದಾರಿಗಳು ಸರ್. ಅಷ್ಟು ಬೇಕಾಗಿದೆಯಾ? ಒಂದು ಊರಿನಲ್ಲಿ ಎಷ್ಟು ಸಿಮೆಂಟ್ ರಸ್ತೆಗಳು? ಯಾಕಾಗಿ ಸಿಮೆಂಟ್ ರಸ್ತೆ? ಇದ್ರ ಬಗ್ಗೆ ಬರೆಯೋರು ಯಾರು? ಗ್ರಾಮ ಸಭೆಗೆ ಹೋದರೆ ಅಲ್ಲಿ ಬರೀ ಕುಡುಕರ ಹಾವಳಿ ಸರ್. ಅಧಿಕಾರಿಗಳ ಮೇಲುಸ್ತುವಾರಿ, ಗೊತ್ತಾಯ್ತಾ? ಬಂದರು ಬರ್ದೇ ಹೋದ್ರು ಇಲ್ಲ. ಪಂಚಾಯತ್ ಅನ್ನೋದು ನಾಮಕೆ ಮಸ್ತೆ. ಈಗಂತೂ 5-6 ವರ್ಷದಿಂದ ಸ್ಥಳೀಯ ಆಡಳಿತ ಇಲ್ಲವೇ ಇಲ್ಲ. ತಾಲೂಕಾ ಪಂಚಾಯತ್ ಇಲ್ಲ, ಪಂಚಾಯತ್ ಇಲ್ಲ, ದನಿಗಳಿಲ್ಲ ಸರ್. ಏನಾಗಿದೆ, ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಾಗಿಬಿಟ್ಟಿದೆ ಸರ್. ಈಗ ಅಲ್ಲಿಂದ ನಿಯಂತ್ರಣ ಎಷ್ಟು. ಅದಕ್ಕೆ ಇವರು ನಾನಿ ಪಾಲ್ಕೆವಾಲ ಬರೆದಿದ್ದಾರೆ ಸರ್, ವಿ ಆರ್ ಹ್ಯಾವಿಂಗ್ ಟೂ ಮೆನಿ ಗೌರ್ಮೆಂಟ್ಸ್ ಆ್ಯಂಡ್ ಟೂ ಲಿಟ್ಲ್ ಅಡ್ಮಿನಿಸ್ಟ್ರೇಷನ್. ವಿ ಆರ್ ಹ್ಯಾವಿಂಗ್ ಟೂ ಮೆನಿ ಪಬ್ಲಿಕ್ ಸರ್ವೆಂಟ್ಸ್ ಆ್ಯಂಡ್ ಟೂ ಲಿಟ್ಲ್ ಪಬ್ಲಿಕ್ ಸರ್ವಿಸ್. ಏನು ಹೇಳಿ? ವಿ ಆರ್ ಹ್ಯಾವಿಂಗ್ ಟೂ ಮೆನಿ ಲಾಸ್ ಆ್ಯಂಡ್ ಟೂ ಲಿಟ್ಲ್ ಜಸ್ಟಿಸ್ ಅಂತ 80ನೇ ಇಸ್ವಿಯಲ್ಲಿ ಬರೆದಾರೆ ಸರ್ ಅವರು. ಈಗ ಅದೇ ಆಗಿದೆ ಸರ್. 1000 ಕಾನೂನಿದೆ, ನ್ಯಾಯ ಕೊಡೋದಿಲ್ಲ. ದಿನಕ್ಕೊಂದು ಮುಖ್ಯಮಂತ್ರಿ ಬರ್ತಾನೆ, ಆಡಳಿತ ಇಲ್ಲ. ಲಕ್ಷ ಜನ ಸರ್ಕಾರಿ ನೌಕರರಿದ್ದಾರೆ, ಆದರೆ ಅವರು ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಇಲ್ಲ. ಇದರಿಂದಾಗಿ ಏನಾಗಿದೆ, ಸಾರ್ವಜನಿಕ ಜೀವನ ಮಲೆತು ನಾರ್ತಾ ಇದೆ. ಎಲ್ಲದಕ್ಕೂ ಆನ್ಲೈನ್ ಅಂತ ಹೇಳ್ತೀರಿ. ಬ್ಯಾಂಕಿಗೆ ಹೋದರೆ ಮುಖ ಕೊಟ್ಟು ನೋಡೋ ನೌಕರರೇ ಇಲ್ಲ ಸರ್. AC ಹಾಲು ಅದೊಂದು ರೀತಿ. ನಾ ಮೊನ್ನೆ ಸ್ಟೇಟ್ ಬ್ಯಾಂಕಿಗೆ ಹೋಗಿದ್ದೆ, ಅಲ್ಲಿ ಒಳಗೆ ಹೋದರೆ ಮಾರ್ಚರಿ ಥರ ಕಾಣುತ್ತೆ ನನಗೆ ಸರ್. ಹೆಣ ಇಟ್ಟಿರ್ತಾರಲ್ಲ ಅಂತ. ಹೌದು. ಅರೆ, ಈಗ ಒಬ್ಬ ಪಾಪ ಮುದುಕಿ ಒಂದು ಅಕೌಂಟಿಗೆ ಇದರ ಪ್ರಿಂಟ್ ಹಾಕಿ ತೆಗೆದುಕೊಳ್ಬೇಕಲ್ಲ, ಅಲ್ಲ, ಪ್ರಿಂಟರಿಗೆ ಒಂದು ರಿಬ್ಬನ್ ಹಾಕುವ ಯೋಗ್ಯತೆ ಇಲ್ಲ ಅವರಿಗೆ. ಅದು ಪ್ರಿಂಟ್ ಬರೋದಿಲ್ಲ, ಹೊರಗೆ ಬರೋ ತನಕ ಅಳಿಸೋಗ್ತದೆ ಅದು. ಎಂಥ ಆಡಳಿತ ಸರ್ ಇದು? ಮನುಷ್ಯ ಮಾತಾಡೋದೇ ಇಲ್ಲ ಸರ್. ಈಗ ನಮಗೆ ಪೋಸ್ಟ್ ಮ್ಯಾನ್ಗಳ ಸಂಪರ್ಕ ಇತ್ತು. ಪೋಸ್ಟ್ ಮ್ಯಾನ್ ಬಂದು ಪತ್ರ ಕೊಟ್ಟರೆ ಎಷ್ಟು ಖುಷಿ ಆಗೋದು, ಆಗೋದು. ನಾವು ಪ್ರೇಯಸಿಗೆ ಕಾಯೋ ಹಾಗೆ ಪೋಸ್ಟ್ ಮ್ಯಾನ್ ಸಲುವಾಗಿ ಕಾಯ್ತಾ ಇದ್ದೀವಿ. ಹೌದು ಸರ್. ಪೋಸ್ಟ್ ಆಫೀಸ್ಗೆ ಹೋದ್ರೆ ಎಷ್ಟು ಸೌಜನ್ಯ. ಹೌದು. ಬ್ಯಾಂಕಿಗೆ ಹೋದ್ರೆ ಕೈಲೆಲ್ಲ ಬರೋದು, ನಮ್ಮ ಬ್ಯಾಲೆನ್ಸ್ ಅನ್ನು ತುಂಬಿಕೊಡೋರು. ಈ ಆಧುನೀಕರಣ ಮತ್ತೆ ಎಲೆಕ್ಟ್ರಾನಿಕ್ ಏನು ನಾವು ಬಂತಲ್ಲ, ಇದು ಬಂದಮೇಲೆ ಸಂಬಂಧಗಳು ಕ್ಷೀಣಿಸ್ತಾ ಹೋದವು. ಈಗ ಹಾಗೆ ನಿಮ್ಮ ಮಲೆನಾಡ ಬೇರುಗಳು ಕೂಡ ಕಳಿಸ್ತಾ ಹೋದವು. ನಿಮ್ಮ ಮಕ್ಕಳು, ನಿಮ್ಮ ಯುವಕರು ಬೇರೆ ಕಡೆ ಎಷ್ಟೇ ಜಾಣರಿದ್ರು, ಏನೇ ಇದ್ರು ಕೆಲಸ ಮಾಡುವಂಥ ಒಂದು ಅನಿವಾರ್ಯತೆ ಇದೆ. ಅರ್ಬನೈಸೇಷನ್. ಈಗ ನೀವು ಇಲ್ಲಿದ್ದವರು, ಇಷ್ಟೆಲ್ಲ ನೀವು ಅಲ್ಲಲ್ಲಿ ಒಂದು ಪ್ರತಿಭಟನೆ ಕೂಗಿನ ಧ್ವನಿ ಇದೆ, ಶರಾವತಿ ಪಂಪ್ಡ್ ಎಲ್ಲ ಮಾಡ್ತಾ ಇದ್ದೇವೆ. ಈಗ ನಾನು ಇಲ್ಲಾದರೂ ಕೂಡ ಸರ್ ಬೇಡ್ತಿ ಹೋರಾಟಕ್ಕೆ ಹೋಗಿದ್ದೇನೆ, ಕೇಣಿಯೋದ್ಯಕ್ಕೆ ಹೋಗಿದ್ದೆ. ನಾನೊಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ಪರಿಸರ ಕಾರ್ಯಕರ್ತನಾಗಿ, ಪರಿಸರ ಪ್ರೇಮಿಯಾಗಿ ಇವತ್ತು ಬದುಕ್ತಾ ಇದ್ದೇನೆ ಸರ್ ನಾನು. ನೀವು ಬೇಕಾದ್ರೆ ನೋಡಿ, ಉತ್ತರ ಕನ್ನಡದಲ್ಲಿ ಎಷ್ಟು ಜನ ಪತ್ರಕರ್ತರು ಈ ಥರ ಹೋರಾಟಗಳಲ್ಲಿದ್ದಾರೆ. ಅದರಲ್ಲಿ ಮುಂಚೂಳಿ ಯಾರು ಇದ್ರೆ ನಾನು ಒಬ್ಬನೇ ಸರ್. ನಾನು ಯಾವುದಕ್ಕೂ ಹುದ್ದೆಗಿದ್ದೆ ಏನೂ ಬಯಸಿಲ್ಲ ಸರ್. ಅಲ್ಲ, ಒಂಟಿ ಧ್ವನಿಯಿಂದ ಲಾಭ ಏನಾರು ಆಗ್ಬೋದಾ? ಅಲ್ಲ, ಒಂಟಿದ ಲಾಭ ಅಂತ ಅಲ್ಲ ಸರ್, ಅವ್ರು ಒಳ್ಳೆ ಹೋರಾಟ ಮಾಡೋರಿಗೆ ಬೆಂಬಲವಾಗಿ ನಿಂತಿದ್ದೇನೆ ಅಂತ ನಾನು ಹೇಳಿದೆ. ನನ್ನ ಪತ್ರಿಕೆಯಲ್ಲಿ ಕಾರಾಂತರಿಂದ ಹಿಡಿದು ನಾಗೇಶ್ ಹೆಗಡೆಯವರವರೆಗೂ ಬರೆದಿದ್ದಾರೆ. ದೊಡ್ಡ ಲೇಖಕರೆಲ್ಲ ನಮಗೆ ಬರಿತಾ ಇದ್ದಾರೆ ಸರ್. ಬರೆದದ್ದನ್ನು ನಾನು ಜನರಿಗೆ ತೋರಿಸ್ತಾ ಇರ್ತೇನೆ. ಅವರ ಆಕ್ರಂದನವನ್ನು, ನೋವನ್ನು ಎಲ್ಲ ನನ್ನ ಕನ್ನಡ. ಈಗ ನೋಡಿ, ಶಿವಾನಂದ ಕಳವೆ ನನ್ನ ಗೆಳೆಯ ಈ ಸರಿ ಮುಖಪುಟದಲ್ಲಿ ಬರೆದೇನೆ. ಅಂದರೆ ನೀವು ಬರೆದದ್ದನ್ನು 4 ಜನರಿಗೆ ತೋರಿಸೋ ಕೆಲಸ ನಾನು ಮಾಡ್ತಾಯಿದ್ದೇನೆ ಸರ್. ನನ್ನ ಬೆನಿಫಿಟಿಗೋಸ್ಕರ ನಾನು ಮಾಡ್ತಾಯಿಲ್ಲ.
ಜಗತ್ತಿನ ಜೊತೆ ಇದ್ದೇನೆ, ಜಗತ್ತಿನ ಕಷ್ಟ ಇಷ್ಟಿದೆ ಅಂತ ತೋರಿಸ್ಲಿಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೇನೆ ಸರ್. ಈ ಸಂತೃಪ್ತ ಬದುಕಿನ ರಹಸ್ಯದ ಬಗ್ಗೆ ನೀವು ಹೇಳಿದ್ರಿ, ಪ್ರಾಮಾಣಿಕತೆ ಅನ್ನೋದು. ಆದ್ರೆ ನಾನಿದನ್ನು ಎಲ್ಲ ಪ್ರಾಮಾಣಿಕರಿಗೂ ಕೇಳ್ತೇನೆ, ನೀವಿಷ್ಟು ಪ್ರಾಮಾಣಿಕರಾಗಿ ಬಹಳ ಸರಳವಾಗಿರುವಂಥ ಜೀವನ ನಡೆಸ್ತಿರ್ತೀರಿ. ಒಂದ್ಸಲ ಅವ್ರ ಕಡೆ ನೋಡಿದಾಗ ಇವ್ನು ನಮ್ಮ ಜೊತೆ ಇದ್ದವನು, ಕಾಂಟೆಂಪ್ರರಿ ಇದ್ದವನು, ಎಷ್ಟು ಐಷಾರಾಮಿಯಾಗಿ ಬದುಕ್ತಾನಲ್ಲ, ನಾನು ಸ್ವಲ್ಪ ಕಾಂಪ್ರಮೈಸ್ ಆಗಿದ್ದರೆ ಹಿಂಗಿರ್ಬೋದಿತ್ತು ಅಂತ ನಿಮ್ಗೆ ಯಾವ ಥರ ಅನಿಸ್ತದೆ? ಅನಿಸ್ಲಿಲ್ಲ ಸರ್. ಯಾಕೆಂದರೆ ನಮ್ಮ ಅಪ್ಪ ಅಂತ ಜೀವನದಿಂದ ಯಾವತ್ತೂ ಹೇಳ್ತಿದ್ದ, ಸಾಕು ಎಂದವನೇ ಶ್ರೀಮಂತ, ಬೇಕು ಎಂದನೇ ಬಡವ ಅಂತ. ನಮ್ಮ ಅಪ್ಪ ನಿಮ್ಗೆ ಹೇಳ್ತೀನಿ, ಸಣ್ಣ ಕೂಲಿಯ ಆಳ ಥರ ಕೆಲಸ ಮಾಡಿಕೊಂಡು ತನ್ನ 19-20 ಜನರ ಕುಟುಂಬವನ್ನು ಸಲಹಿದ ಮನುಷ್ಯ ಸರ್. ಅವನು ಎಂದೂ ನಮಗೆ ಶ್ರೀಮಂತಿಕೆಯ ಹಪಾಪಿತನ ಕಲಿಸ್ತೇ ಇಲ್ಲ ಸರ್. ಇದ್ದದ್ದನ್ನು ಹಂಚಿಕೊಳ್ಳೋದು, ಆರಾಮಾಗಿರೋದು. ನಮ್ಮ ತಂದೆ ಕೊನೆಗೆ ಏನು ಮಾಡ್ತಾ ಇದ್ದಂದರೆ, ಉಳುವ ಎತ್ತುಗಳೆಲ್ಲ ಮಾರಾಟ ಆದವು. ನನ್ನ ಚಿಕ್ಕಪ್ಪ ಅಂದಿರೆಲ್ಲ ಒಬ್ಬರು ಕಾಣೆಯಾದರು, ಒಬ್ಬರು ತೀರೋದರು ಆ್ಯಕ್ಸಿಡೆಂಟ್ನಲ್ಲಿ. ಅವನು ಏಕಾಂಗಿ ಆದ ಸರ್. ಆಗ ಒಬ್ಬನೇ ಗದ್ದೆಗೆ ಹೋಗಿ ಗದ್ದೆ ಕಳಿಸಿ ಅದಕ್ಕೆ ಗುಂದ ಹಾಕ್ತಾ ಇದ್ದ ಸರ್. ಆವಾಗ ಅವನ ಹತ್ರ ಯಾರೋ ಕೇಳಿದ್ರಂತೆ, ಇದನ್ನು ಯಾಕೆ, ಅಲ್ಲಪ್ಪ ನಿಂಗೇನು ಕೆಲಸ ಇಲ್ವಾ, ಇಷ್ಟು ವಯಸ್ಸಾಯಿತು, ತಮ್ಮಂದ್ರೆ ತೀರೋದ್ರು, ಗಳಿಯ ದನ ಕರುಗಳು ಜಾನುವಾರುಗಳೆಲ್ಲ ಹೋದವು. ಅದಕ್ಕೆ ಅವನು ಹೇಳ್ತಿದ್ದಂತೆ, ಈ ಗದ್ದೆಗಳಿಗೆ ಮತ್ತೆ ಉಳ್ತಾ ನಾನು ನಿನ್ನ ಜೊತೆಗಿದ್ದೇನೆ ಅಂತ ಸಾಯೋ ತನಕ ಹೇಳ್ಬೇಕಲ್ಲ. ಅದಕ್ಕೋಸ್ಕರ ಗದ್ದೆ ಗುಂದ ಹಾಕಿ ಗದ್ದೆ ಕಡಿದ್ರೆ ಮತ್ತೆ ನೋಡ್ತಾ ಮಾತಾಡ್ತಾ ಹೋಗ್ತಿದ್ದ ಸರ್. ನಾವು ನಮ್ಮ ಮನೆ ಹತ್ರ ಸುಮಾರು ಒಂದು 10-12-18 ತೆಂಗಿನ ಗಿಡಗಳಿದ್ವು. ಅವನು ಸರ್ ಅವನೇ ಆ ಬಾವಿ ಕಡಿದು 2 ಕೈಯಲ್ಲಿ 332 ಕೊಡ ನೀರನ್ನು ಪ್ರತಿದಿನ ಹೊಯ್ತಿದ್ದ ಸರ್. ಹುಯ್ದು ಬೆಳೆಸಿದ್ದ ಸರ್. ಕೊನೆಗೆ ಅವನು ಹೇಳ್ತಿದ್ದ, ಒಮ್ಮೊಮ್ಮೆ ದುಃಖ ಬಂದಾಗ ಹೇಳ್ತಿದ್ದ, ನನಗೆ ಈ ತೆಂಗಿನ ಮರಗಳೇ ಮಕ್ಕಳು ಅಂತ. ಕೊನೆಗೆ ಸಾವಿಗಂಟ್ಕೊಂಡು ಕುಂತ್ಕೊಂಡಾಗ ಹೇಳಲಿಕ್ಕಾಗದೆ ಆಕ್ಸಿಜನೇಷನ್ ಆಗೋದಿಲ್ಲಾಗಿತ್ತು. ಅಂದರೆ ಎಂತ ಹೇಳ್ತಾರೆ, ಅದು ಲಂಗ್ಸ್ ಅಲ್ಲ, ಪುಪ್ಪಸಗಳು ಆಮ್ಲಜನಕ ಹೀರ್ಕೊಳ್ಳೋದು, ಅದಕ್ಕೆ ಹಾರ್ಟ್ ಎನ್ಲಾರ್ಜ್ಮೆಂಟ್ ಏನೋ ಹೇಳ್ತಾರೆ. ಅದಾದಾಗ ಅವನು ಹೇಳ್ತಿದ್ದ, ತಮ್ಮ ಅಪ್ಪ ನಿಮಗೆ ಎಂಥದ್ದು ಸೇವೆ ಮಾಡ್ಲಿಕ್ಕೆ ಆಗ್ತಿಲ್ಲ ಹೇಳಿದ್ರೆ ಅಪ್ಪನ ತಗೊಂಡೋಗಿ ಆ ತೆಂಗಿನ ಮರದ ಬುಡದಲ್ಲಿ ಹಾಕ್ಬಿಡು ಮಗನೇ, ನಾನು ಸತ್ಗತ್ತೆ, ನಾನು ಏನೂ ತೊಂದರೆ ಇಲ್ಲ ಮಗನೇ ಹೇಳ್ತಿದ್ದ. ಕೊನೆಗೆ ಎಷ್ಟು ಮಜಾ ಆಗ್ತಿತ್ತು ಅಂದರೆ, ಆ ಅಪ್ಪನ ಎಂಥ ಕ್ಷಣವನ್ನು ನಾನು ನೋಡಿದ್ದೇನೆ ಇಲ್ಲೇ ಸರ್. ನಾನು ನೋಡಿದ್ದೇನೆ, ಇದೇ ಮಂಚ ಸರ್, ಮಲ್ಕೋತಿದ್ದ. ಅವನ ಸೇವೆ ಮಾಡೋದನ್ನು ನೋಡಿ ಅವನು ಹೇಳ್ತಿದ್ದ, ಮಗನೇ ಇನ್ನು ಎಷ್ಟು ದಿನ ಈ ಮಕ್ಕಳಿಗೆ ಬರಗುತ್ತೆ ಮಾರೆಯ, ಈಗ ನನ್ನ ಕೈಯಲ್ಲಿ ಯಾರೂ ಇಲ್ಲೇ ಇಲ್ಲಿ ಕೊಂದಾಗ್ಬಿಡಂತಿದ್ದ ಸರ್ ನಮ್ಮಪ್ಪ. ಅವಾಗೆಲ್ಲ ನಾನು ಮಗನೇ ಅಪ್ಪನಿಗೆ ದೊಡ್ಡ ಮಾಡಿ ಅಂತಲೇ ಕರಿತಿದ್ದೆ ಸರ್. ನಾನು ಪ್ರೀತಿಯಿಂದ ತಪ್ಕೊಳ್ತಾ ಇದ್ದೆ. ಮತ್ತು ತಂದೆ ತಾಯಿಗಳ ಸೇವೆ ಮಾಡೋದ್ರಲ್ಲಿರುವಂಥ ಸುಖವನ್ನು ನಾನು ಸ್ವತಃ ನೋಡಿದ್ದೇನೆ ಸರ್. ಮತ್ತು ನಾನೊಂದು ಪುಸ್ತಕ ಬರೆದೇನೆ ಸರ್, ನಿಮ್ಗೆ ಕೊಡ್ತೇನೆ. ಅಪ್ಪನೆಂಬ ಇಬ್ಬನಿ, ಆಯಿ ಎಂಬ ಕಂಬನಿ ಅಂತ ಬರೆದಿದ್ದೇನೆ ಸರ್. ಇವತ್ತು ಬೇರೆ ಅಪ್ಪನ ದಿನಾಚರಣೆ ಇವತ್ತು. ಹೌದಲ್ಲ, ಭಾಳಷ್ಟು ಜನ ಫಾದರ್ಸ್ ಡೇ ಅಂತೆಲ್ಲ ಮೆಸೇಜ್ ಹಾಕ್ತಾರೆ, ಮಾತಾಡ್ತಾರೆ, ಬರೀತಾರೆ. ಹೌದು. ಆದರೆ ನಾವು ಎಷ್ಟು ಜನ ತಂದೆ ಸೇವೆ ಮಾಡಿದ್ದೀವಿ ಅನ್ನೋದನ್ನು ಗ್ಲ್ಯಾನ್ಸ್ ಮಾಡಿಕೊಂಡಾಗ ಎಷ್ಟೋ ಸಲ ನಾನು ಹೇಳ್ತಿರ್ತೀನಿ, ನಾವು ಮಕ್ಕಳಾಗಿ ಸೋತಿದ್ದೀವಿ, ಆದರೆ ಅಪ್ಪನಾಗಿ ಆದರೂ ಸೋಲ್ಬಾರ್ದು ಅಂತ. ಹೌದು, ಅಪ್ಪನಾಗಿ ಸೋಲ್ಬಾರ್ದು ಅಂದರೆ ನಮ್ಮ ಅಪ್ಪನ ಥರ ಇರಬೇಕು ಸರ್. ನೋಡಿ, ಮಕ್ಕಳಿಂದ ಹೆಚ್ಚು ಏನು ಬಯಸಬಾರ್ದು ಸರ್. ನನ್ನ ಅಪ್ಪ ಯಾವಾಗಲೂ ಹೇಳ್ತಿದ್ದ, ಬೀಳುವಾಗ ಅಪ್ಪನಿಗೆ ಬೆರಳು ಕೊಡು ಹೊರತು ಅಪ್ಪನಿಗೆ ಹಣದ ಆಸೆ ತೋರಿಸ್ಬೇಡ ಅಂತ. ನಾನು ನನ್ನ ಮಕ್ಕಳಿಗೆ ಯಾವತ್ತೂ ಹೇಳ್ತಾ ಇರ್ತೇನೆ, ನಿಮ್ಮ ದುಡಿತವನ್ನು ನೀವು ಮಾಡ್ಕೊಳ್ಳಿ, ನಿಮ್ಮ ಜೊತೆ ಬದುಕುವ ಅವಕಾಶ ನಮಗೆ ಕೊಡಿ, ನಾವು ಸ್ವಾವಲಂಬಿ ಆಗ್ತಾ ಇರ್ತೇವೆ. ಈಗ ನಾನು ನನ್ನ ಮಡದಿ ಕೂಡಿ ಜೋಡಿ ನಡೀತಾ ಇದೆ ಸರ್ ನಮ್ಮದು. ನಾವು ಸ್ವಾವಲಂಬಿಯಾಗಿ ದಿನದ ಅನ್ನ ಗಳಿಸ್ಕೊಳ್ತಾ ಇರ್ತೇವೆ. ನಮಗೆ ತೊಂದರೆ ಆದಾಗ ನೀವು ಕೊಡಿ ಬಿಟ್ಟರೆ, ಬಟ್ ಈ ದುಡ್ಡಿನ ಆಮಿಷಕ್ಕೆ ಒಂದು ಸರಿ ನೀವು ಒಳಗಾದ್ರಿ ಸರ್, ಒಂದು ಸರಿ ನೀವು ಕೊಡ್ತೇನೆ ಅಂತ ನಾನು ನಂಬ್ಕೊಂಡ್ಬಿಟ್ರೆ ಕಾಯಂ ನಿಮ್ಮ ಹತ್ರ ತಗೊಳ್ಬೇಕು ಅಂತ ಕಾಣ್ತದೆ ಸರ್ ನನಗೆ. ಅದು ನಮ್ಮ ಅಪ್ಪ ಯಾವಾಗಲೂ ನಮ್ಗೆ ಹೇಳ್ತಿದ್ದ. ಮಕ್ಕಳನ್ನು ಯಾವತ್ತೂ ನಾವು ನಮಗೆ ಅವರು ಹಣ ಇಷ್ಟಿಷ್ಟು ಕೊಡಬೇಕು ಅಂತ ಬಯಸಬಾರ್ದು. ನಮ್ಮ ದುಡಿತವನ್ನು ಕೊನೆ ತನಕ ನಮ್ಮ ತಂದೆ ಇಲ್ಲಿ ಅವನ ಆ ಥರ ಹಾಸಿಗೆ ಹಿಡಿದಾಗಲೂ ಕೂಡ ಸರ್ ನಡಿಲಿಕ್ಕಾಗದೆ ಹೋದಾಗ ಹಾಳೆ ಕೊಟ್ಟೆ, ಈ ಇದರದ್ದು ಅಡಿಕೆ ಹಾಳೆಯನ್ನು ಹಣ್ಣಿನ ಅಡಿಗೆ ಹಾಕ್ಕೊಂಡು ದೂಡಾಡ್ಕೊಂಡು ಹೋಗಿ ಒಂದು ಬೆಳಗಿನ ಜಾವ ಅಲ್ಲೋ ಕುಂತು ಬಿಟ್ಟಾನೆ. ನಿಮಗೆ ಅಲ್ಲ ಹಂಗಲ್ಲ, ಅಷ್ಟು ಕೈ ಹಾಕಬೇಕು ಅಂತ. ನಾನು ಅಪ್ಪ ಈ ಥರ ಯಾಕೆ ಮಾಡ್ತೀಯಪ್ಪ ಅಂತ ಕೇಳಿದ್ರೆ ಅವ್ನು ಹೇಳ್ದ, ಅಪ್ಪ
ತಮ್ಮ ಹಾಂ ಕೇಳೋಣ, ನೀ ನನಗೆ ಅನ್ನ ಹಾಕ್ಬೋದು, ನಾ ಏನೂ ಕೆಲಸ ಮಾಡಿದೆ ಹೇಗೆ ಉಣ್ಲೆ ಮಗನೇ, ನೀ ನನಗಿಷ್ಟು ಪ್ರೀತಿ ಮಾಡ್ತೆ ಹೌದು, ಆದರೆ ನಾ ಏನೂ ಕೆಲ್ಲದೆ ಉಂಬುದು ಉಮಾಯೇ ಸಂತಾನ ಅಲ್ಲ ನಮ್ಮದು. ನಾವು ದುಡ್ಕೊಂಡು ತಿನ್ನೋರು, ಉಣ್ಣೋದು ಮಲಗೋದು ಇದೇ ನಮ್ಮ ಕೆಲಸ ಅಲ್ಲ ಅಂತ ಹೇಳಿಬಿಟ್ಟೆ ಸರ್ ಅವ. ಅದರಿಂದ ನಾನು ಅಂದ್ಕೊಂಡೆ, ನಾವು ಪ್ರತಿನಿತ್ಯ ನಮ್ಮ ಗುರುತಿಟ್ಟು ಕೆಲಸ ಮಾಡ್ತಾ ಮಾಡ್ತಾ ಹೋಗೋದುಂಟಲ್ಲ, ಆ ಕೆಲಸವೇ ನಮಗೆ ಘನತೆಯನ್ನು ತರಬೇಕು ಸರ್. ವೆನ್ ಯುವರ್ ವರ್ಕ್ ಬ್ರಿಂಗ್ಸ್ ಎ ಡಿಗ್ನಿಟಿ, ಇಟ್ ಈಸ್ ದಿ ಎಟರ್ನಲ್ ಡಿಗ್ನಿಟಿ ಫಾರ್ ಯುವರ್ ಲೈಫ್. ಈಗ ನೋಡಿ, ನೀವು ನಿಮ್ಮ ಬದುಕನ್ನು ಆಯ್ದೆ ಮಾಡಿಕೊಂಡು ಹೀಗೆ ಜಗತ್ತಿಗೆ ಕನ್ನಡಿ ಹಿಡಿತಾ ಹೋಗ್ತಾ ಹೋಗ್ತಾ ಹೋದಂಗೆ ನಿಮ್ಮ ಬದುಕಿಗೆ ಒಂದು ಘನತೆ ಬಂದಿದೆಯಲ್ಲ ಹೇಳಿ ಸರ್. ನೀವು ಲೆಕ್ಚರರ್ ಆಗಿದ್ರಿ, ಬರಹಗಾರರಾಗಿದ್ರಿ, ಎಷ್ಟೆಲ್ಲ ಸಾರ್ವಜನಿಕ ಜೀವನದಲ್ಲಿ ಪಾಲ್ಗೊಂಡು ಎಷ್ಟೆಲ್ಲ ಜನರಿಗೆ ನೀವು ಬೆಳಕಾಗಿದ್ದೀರಿ. ಆದರೆ ಈ ಕೆಲಸ ಮಾಡ್ತಾ ಮಾಡ್ತಾ ನೀವು ಪಡೆಯೋ ತೃಪ್ತಿ ನಿಮ್ಮ ಕಣ್ಣಲ್ಲಿ ಕುಣಿಬೇಕು ಸರ್. ಅದು ಕುಣಿತದೆ. ನೀವು ಹಾಗೆ ಕರಗುತ್ತಾ ಹೋದಾಗ ನಿಮ್ಮ ಬದುಕಿನ ಘನತೆ ಹೆಚ್ಚುತ್ತದೆ ಸರ್. ಇದು ನಾನು ತತ್ವಜ್ಞಾನ ನಂದು ಒಂದೇ, ಎಕ್ಸೆಪ್ಟ್ ಎವ್ರಿಥಿಂಗ್, ರಿಜೆಕ್ಟ್ ನಥಿಂಗ್, ರೆಸ್ಪೆಕ್ಟ್ ಎವ್ರಿಥಿಂಗ್, ಎಕ್ಸ್ಪೆಕ್ಟ್ ನಥಿಂಗ್. ದಿಸ್ ಈಸ್ ದಿ ಫಿಲಾಸಫಿ. ಇದರಿಂದಾಗಿ ನನ್ನ ಜೀವನ, ನಾ ಎಲ್ಲರನ್ನೂ ಪ್ರೀತಿಸ್ತೇನೆ. ನೀವು ನಂಗೆ ಬೈತಾ ಇದ್ರೆ ಕೈ ಮುಕ್ಕೊಂಡು ಕೇಳ್ತೇನೆ. ಈಗ ನನ್ನ ಆಫೀಸಿಗೆ ಒಂದು ಸಲ ಏನಾಗಿತ್ತಂದರೆ, ಒಬ್ಬನು ಚಪ್ಪಲಿ ಹಿಡ್ಕೊಂಡೇ ಬಂದಿದ್ದೆ ಸರ್. ನಿಮಗೆ ಮತ್ತಿವತ್ತು ಬಿಡೋದಿಲ್ಲ ಅಂತ ಕೂತ್ಕೊಂಡ. ನಾನು ಹೇಳಿದೆ, ಕೈ ಮುಗಿದೆ ಅವನಿಗೆ, ಬಾರ ಮರ ಇವತ್ತು ಬಿಡಬೇಡ, ನನಗೆ ನೀವು ಹೊಡೆಯಲೇಬೇಕು, ಬಾ ಕೂತ್ಕೋ. ಯಾಕೆ ಬಂದು ಹೊಡೆದೋಗು? ಹೌದು, ಹೊಡೆದೋಗ್ಲಕ್ಕೋ, ತಡಿ ಒಂದು ನಿಮಿಷ. ಆದರೆ ನಾ ಹೇಳೋದು ಕೇಳಕ್ಕ, ನನ್ನ ಹತ್ರ ಹಳೆ ಚಪ್ಪಲಿ ಉಂಟು, ನೀ ಹೊಡೆಬೋದು, ಆದರೆ ನಾ ಹೇಳೋದು ಕೇಳ್ಕೊ ಹೇಳಿದೆ. ಮತ್ತು ಅವನಿಗೆ ಹೇಳ್ದ, ನಿಮ್ಗೆ ಈ ವಿಷಯ ಹೇಳಿದವ್ರು ಯಾರು, ಇವತ್ತು ಮೆಟ್ಟು ಚೂರು ಮಾಡೋನೇ ನಾನು ನಿಮಗೆ ಅಂತ ಹೇಳ್ದವ. ಏನೋ ಒಂದು ವಿಷಯ ಬರೆದಿದ್ರಿ? ಹಾಂ, ಬರೆದಿದ್ದೆ. ಅವನ ವಿರುದ್ಧ ಅಲ್ಲ, ಅವನು ನಿಜವಾಗಿದ್ದದ್ದು. ಅದನ್ನು ಅವನು ನೆರಮನೆಯವನೇ ಕೊಟ್ಟಿದ್ದ, ನನಗೆ ಬರ್ಕೊಂಡು ಕೊಟ್ಟಿದ್ದ. ಕೊನೆ ನಾ ಹೇಳಿದೆ, ಅವನು ಬರ್ಕೊಟ್ಟಿದ್ದನ್ನು ತೋರಿಸಿದೆ. ನೋಡಿ, ಇವು ಕೊಟ್ಟಾನೆ, ಇವು ಎಷ್ಟು ದೊಡ್ಡ ಕಳ್ಳಾಣಿ ಹೇಳು, ನಂಗೆ ಬರ್ಕೊಡು, ಇವು ಕೊಟ್ಟಂಗೆ. ನಾ ಹಾಕ್ತಲ್ಲ ಪೇಪರ್ನಲ್ಲಿ. 2 ಕಳ್ಳರ ಪರಿಚಯ ಮಾಡಿದಂಥ ಹೆಮ್ಮೆ ನನಗಾಗ್ತದೆ. ನೀ ಎಷ್ಟು ದೊಡ್ಡ ಕಳ್ಳ ಅಂತ ಅವನು ಹೇಳ್ದ, ನೀ ಎಷ್ಟು ದೊಡ್ಡ ಕಳ್ಳಾಳ, ಅವನು ಎಷ್ಟು ದೊಡ್ಡ ಕಳ್ಳಾಳ ನೀ ಹೇಳು. 2 ಜನರ ಕಳ್ಳರ ಪರಿಚಯನ ಜಗತ್ತಿ ಮಾಡ್ಕೊಟ್ಟಂಗೆ ಆಗೋದಿಲ್ಲ. ನನ್ನ ಯಾಕೆ ಚಪ್ಪಲಿ ತೊಗೊಂಡು ಹೊಡಿತಿ? ಹೌದು, ಯಾಕೆ ಅಂತ ಕೇಳಿದೆ. ಆವಾಗ ಅವ್ನು ಗೊತ್ತಾಯ್ತು, ಬರ ಹೊಡೆಯ ತಪ್ಪಾಯ್ತರ, ಇದೌದು. ನಾ ಹೇಳಿದೆ, ನೀ ಬರ್ಕೊಡು. ಆವಾಗ ಅವ ಥಂಡಾದ, ಚಪ್ಪಲಿ ಕೆಳಗಿಳಿತು. ನಾ ಚಪ್ಪಲಿ ತೆಗೆಯುವಂಥ ಅವಶ್ಯಕತೆ ಬರಲಿಲ್ಲ. ಪತ್ರಿಕೋದ್ಯಮ ಅಂದರೆ ನಾವು ಯಾರು ಪರವಾಗಿರ್ಲಿಕ್ಕಿಲ್ಲ, ಯಾರ ವಿರುದ್ಧನೂ ಅಲ್ಲ. ಎ ಗುಡ್ ಜರ್ನಲಿಸ್ಟ್ ಹ್ಯಾಸ್ ನೋ ಫ್ರೆಂಡ್ಸ್ ಆ್ಯಂಡ್ ನೋ ಫೋಸ್. ನಾವು ಬರೆದ ಸತ್ಯವೇ ನನ್ನ ಜೀವವನ್ನು ಕಾಯುವ ಕಾವಲುಗಾರ, ನನ್ನನ್ನು ಕೊಲೆ ಮಾಡಬಲ್ಲಂಥ ಕೊಲೆಗಾರ ಕೂಡ ಹೌದು. ನಾನು ಬರೆದ ಸತ್ಯ ಅದು ಕೇಡಿಗಳಿಗೆ ಸಿಕ್ಕಿದ್ರೆ ಅವನನ್ನು ಕೊಲೆ ಮಾಡ್ಬೋದು, ಆದರೆ ಒಬ್ಬ ಕಣ್ಣು ತೆರೆದುಕೊಂಡು ಕೇಡಿಯಾದವ ನನ್ನನ್ನು ಕಾಯ್ಬೋದು. ಈಗ ನೋಡಿ, ನಂದು ಏನಂದರೆ, ಇವತ್ತು ನಾನು ನಿಮ್ಮ ವಿರುದ್ಧ ಬರಿತೇನೆ, ನಾಳೆಗೆ ನಿಮ್ಮದು ಒಳ್ಳೆಯದನ್ನು ಬರಿತೇನೆ. ಆಗ ತನ್ನಿಂತಾನೇ ನಿಮಗೆ ನನ್ನ ಮೇಲೆ ವಿಶ್ವಾಸ ಬರ್ತದೆ. ಅಂಥ ಪತ್ರಿಕೋದ್ಯಮದಿಂದ ನನ್ನ ಪತ್ರಿಕೆ ಉಳಿದಿದೆ ಸರ್. ಆಯ್ತಾ? ಮತ್ತು ಯಾರೂ ಉಳಿಸಿಲ್ಲ ನನಗೆ. ಓದುಗರೇ ನನ್ನನ್ನು ಉಳಿಸಿದ್ದಾರೆ, ಬೆಳೆಸಿದ್ದಾರೆ, ನನಗೆ ಬದುಕಿಗೆ ದಾರಿಯಾಗಿದ್ದಾರೆ ಸರ್ ಅವರು, ರೀಡರ್ಸ್. ನಾನು ಅದಕ್ಕೆ ಬರಿತೇನಲ್ಲ ಸರ್. ಎಷ್ಟು ಜನ ಇದ್ದಾರೆ ನಿಮಗೂ? ಹೇಳಿದ್ನಲ್ಲ, ಒಂದು 8-10 ಸಾವಿರ ಜನ ಓದುಗರು ಇರ್ಬೋದು ಸರ್ ನನಗೆ. ಎಲ್ಲರೂ ದುಡ್ಡು ಕೊಟ್ಟು? ಹೌದೌದು, ಓದ್ತಾರೆ ಅಷ್ಟೇ ಅಲ್ಲ, ಅದ್ರ ಜೊತೆ ನನಗೆ ಪ್ರಮೋಟ್ ಮಾಡ್ತಾರೆ ಸರ್. ನಾನು ಎಷ್ಟು ಜನರ ಹತ್ರ ಕೇಳ್ದೇನೋ ಎಷ್ಟೆಲ್ಲ ದುಡ್ಡು ಕೊಡ್ತಾರೆ ಸರ್ ನನಗೆ ಅವರು. ನಿಮ್ಗೆ ಹೇಳ್ತೇನೆ, ಒಂದು ಸರಿ ಒಂದು ಸಿರ್ಸಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಬ್ಬ ಹೆಣ್ಮಗಳು ಒಂದು ಆರ್ಟಿಕಲ್ ನೋಡಿಕೊಂಡು, ಅವಳು ನನ್ನ ಓದುಗಳಲ್ಲ, DS ನಾಯಕರ ಇವ್ರ ಮನೆಗೆ ಹೋದಾಗ ನನಗೆ ಇಷ್ಟು ಚಲೋ ಓದಿದ್ರೆ ಇಷ್ಟು ದೊಡ್ಡ ನೋಟ್ನ ಕಟ್ಟು ತಂದು ಕೊಟ್ಟುಬಿಟ್ಲೆ ಸರ್ ನನಗೆ, ಕಣ್ಣು ತುಂಬಿಕೊಂಡು. ಮತ್ತು ನಾನು ಅವಳ ಹೆಸರನ್ನು ಬರೆದು ಅವಳಿಗೆ ರಸೀತಿ ಕೊಟ್ಟು ಎಷ್ಟು ವರ್ಷ ಆಗ್ತದೆ ಅಷ್ಟು ಇದು ಕೊಡ್ತೇನೆ. ಮತ್ತು ನಂದೊಂದು ಏನಂದರೆ, ಈಗ ನೀವು ದುಡ್ಡು ಕೊಟ್ಟ ತಕ್ಷಣ ನಾನು ರಸೀತಿ ಕೊಡ್ತೇನೆ ಸರ್. ನಾನು ಹಿಂದೆಲ್ಲ ಇತ್ತು ಸರ್. ಸೂರಿ ವೆಂಕಟರಮಣ ಶಾಸ್ತ್ರಿ ಅಂತ ನೀವು ಕೇಳಿರ್ಬೋದು. 1887ರಲ್ಲಿ ಕನ್ನಡ ಪತ್ರಿಕೆಯನ್ನು ಮುಂಬೈಯಲ್ಲಿ ನಡೆಸಿದವರು. ಅವ್ರು ಏನು ಮಾಡಿದ್ರು ಗೊತ್ತು ಸರ್, ಅವರ ಪತ್ರಿಕೆಯೇ ಪಾವತಿ ಪುಸ್ತಕ ಆಗಿತ್ತು ಸರ್. ಆಗ ಸರ್ ಮೂರಾಣೆ ಇದ್ದರೆ, ಮೂರಾಣೆ ಸಿದ್ದು ಯಾಪಲ್ ಪರ್ವಿ 58 ಆಣೆ ಕೊಟ್ಟರು, ಅದರಲ್ಲೇ ಬಂದುಬಿಡ್ತದೆ ಸರ್.
ಪತ್ರಿಕೋದ್ಯಮ ಅಂದರೆ ಕನ್ನಡಿನೇ ಆಗಿತ್ತು ಸರ್ ಆವಾಗ. ಅಂಕೋಲಾದಲ್ಲಿ ಬ್ರಿಟಿಷ್ ಅಧಿಕಾರಿ ಕಳ್ಳತನ ಮಾಡಿದ್ರೆ ಇವರು ಬರೀತಿದ್ರು, ಅದನ್ನು ಮರಾಠಿ ಪತ್ರಿಕೆಯವರು ಬೆಂಬಲಿಸಿ ಬರೀತಿದ್ರು ಸರ್. ಈಗ ಇದೆಯಾ ಆ ಥರ ಪತ್ರಿಕೋದ್ಯಮ? ಇವತ್ತು ಒಬ್ಬ ಪತ್ರಿಕಾ ಸಂಪಾದಕ ಮತ್ತೊಬ್ಬ ಸಂಪಾದಕ ಒಂದು ಇದ್ರ ನಮೂನಿ ಎಂತ ಹೇಳ್ತಾರೆ, ಪರಸ್ಪರ ವೈರಿಗಳ ಥರ ಇರ್ತಾರೆ ಸರ್. ಪ್ರತಿಷ್ಠೆ ಕೊಡದಾಡ್ತಾರೆ. ಹೌದು. ಮತ್ತು ನೋಡಿ, ಅವನು ಮೆಟ್ಟಬೇಕು ಅಂತ ಇವನು ಮುಗಿಸ್ಬೇಕು ಅಂತ ಅವನು. ಇವತ್ತು ಪತ್ರಿಕಾ ಸಂಪಾದಕರಲ್ಲಿ ಎಷ್ಟು ಜನ ಸ್ನೇಹಿತರಿದ್ದಾರೆ ಸರ್? ವರದಿಗಾರನ ಕಂಡ್ರೆ ವರದಿಗಾರನಿಗೆ ಆಗೋದಿಲ್ಲ. ಕೆಲವು ವರದಿಗಾರರಿಗೆ ಈಗೇನಾಗಿದೆ, ಸುದ್ದಿನೇ ಪಾಂಚಾಲಿ ಥರ ಆಗಿಬಿಟ್ಟದೆ. ಒಂದು ಸುದ್ದಿ ತಗೊಂಡು ಬರೋದು, ಎಲ್ಲರೂ ಹಂಚ್ಕೊಳ್ಳೋದು. ನೀವು ಪತ್ರಿಕೆ ತೆಗೆದು ನೋಡಿದ್ರೆ ಅದರಲ್ಲಿ ಇದು ಯಾವ ಜಾತಿಯವರ ಪತ್ರಿಕೆ, ಯಾರ ಪತ್ರಿಕೆ ಅನ್ನೋದು ಸುದ್ದಿ ಓದಿದ್ರೆ ಗೊತ್ತಾಗ್ಬಿಡ್ತಾರೆ. ಯಾವ ಸಿದ್ಧಾಂತ, ಯಾರ ಪರ, ಎಡನೋ ಬಲನೋ ಮಾತಾಡುವಂಗೆ ಇಲ್ಲ. ಆ ಥರ ಸ್ಥಿತಿ ಸರ್ ಈಗ. ಹೀಗಾಗಿ ಪತ್ರಿಕೋದ್ಯಮ ನೀವು ಹೇಳ್ದಂಗೆ ಮತ್ತೆ ತಿರುಗಿ ತುದಿಗೆ ಬರಬೇಕು ಅಂದರೆ ಮಾರಿಕೊಂಡವರ ಮಾರಿಕೊಳ್ಳುತ್ತಿರುವವರ ಸಂತೆ ಅಂತೂ ಆಗದೆ. ಆದರೆ ಈಗ ಮಾರಾಟಕ್ಕಿಲ್ಲದ ಪತ್ರಿಕೋದ್ಯಮವನ್ನು ಕಟ್ಟಬೇಕಾದ ಅವಶ್ಯಕತೆ ಮತ್ತು ಸವಾಲು ಎಂದಿಗಿಂತ ಇವತ್ತು ಮಾಧ್ಯಮದ ಎದುರಿಗೆ ಹೆಚ್ಚಿದೆ. ಈಗ ಆ ಮಾತನ್ನು ನಾವು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡಿದರೆ ನಾವು ಪ್ರಾಮಾಣಿಕರಾಗಿರಬೇಕು. ಹೌದು. ಅದಕ್ಕೆ ಮಾರಿಕೊಂಡಿದ್ರೆ ಮೌನವಾಗಿರಬೇಕು. ಹೌದು, ಅಷ್ಟೇ ಮತ್ತೇನು ಮಾಡುವಂಗಿಲ್ಲ. ಹೆಬ್ಬಾರಿಗೆ ಆ ಮಾತು ಅನ್ವಯಿಸಲ್ಲ. ಹೌದು. ಕೃಷ್ಣಮೂರ್ತಿ ಹೆಬ್ಬಾರ್ ಅವರಿಗೆ ಆ ಮಾತು ಅನ್ವಯಿಸಂಗಿಲ್ಲ. ಯಾಕಂದ್ರೆ ನೀವು ನಿಮ್ಮತನವನ್ನು ಮಾರ್ಕೊಂಡಿಲ್ಲ. ಅದಕ್ಕೆ ನಾವು ಎಲ್ಲ ಬಿಟ್ಟು 400-500 ಕಿಲೋಮೀಟರ್ ದೂರದಿಂದ ಬಂದು ನಿಮ್ಮನ್ನು ಮಾತಾಡಿಸಿ ನಿಮ್ಮ ಬದುಕಿನ ಅನೇಕ ಘಟನೆಗಳನ್ನು ಕೇಳಲಿಕ್ಕೆ ಆ ಪ್ರಾಮಾಣಿಕತೆ ಸೂಜಿಗಲ್ಲಿನ ಹಾಗೆ ಅದು ಹೇಳ್ಕೊಂಡು ಬಂತು. ಈ ಸಂದರ್ಭದಲ್ಲಿ ಒಂದು ನಮ್ಮೊಬ್ಬರು ಇಲ್ಲಿ ಹೊನ್ನಾವರದಲ್ಲೊಬ್ಬರು ಕವಿಗಳಿದ್ದಾರೆ, ಕೃಷ್ಣ ಭಟ್ರು ಅಂತ. ಅವರು ಗೋಪಾಲಕೃಷ್ಣ ದೇವಸ್ಥಾನದ ಪುರೋಹಿತರು ಸರ್. ಅವರು ಒಂದು ಕವಿತೆ ಬರೆದಿದ್ದರು. ಅದನ್ನೇ ಮುಂದಿಟ್ಕೊಂಡು ನಾನೀಗ ನನ್ನ ಆತ್ಮಕಥೆ ಬರೀಬೇಕು ಅಂತ ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ. ನನ್ನಂಥ ಒಬ್ಬ ಸಣ್ಣ ಪತ್ರಿಕೆಯ ಸಂಪಾದಕನ ಜೀವನವನ್ನು, ನನ್ನಂತಲ್ಲ, ಯಾರ್ಯಾರು ಇವತ್ತು ಜಗತ್ತಿನಲ್ಲಿ ಬಳಸಿ ಬಿಸಾಕಲ್ಪಡ್ತಾರೋ ಅಂಥ ಜೀವಗಳ ಜೀವನವನ್ನು ಪ್ರತಿಬಿಂಬಿಸ್ತದೆ ಸರ್ ಅದು. ನಾನು ಮಣ್ಣಿನ ಹಣತೆ ಅಂತ. ನಾನು ಮಣ್ಣಿನ ಹಣತೆ ನೋಡಿ, ನಾನು ಮಣ್ಣಿನ ಹಣತೆ, ಹೊನ್ನು ಬೆಳ್ಳಿ ಹಿತ್ತಾಳೆಯದಿರಲಿ ನನ್ನೊಳಗೇನಿದೆ ಕೊರತೆ, ದೀಪ ಬೆಳಗುವ ಸಮತೆ. ಎಣ್ಣೆಯೂ ಯಾರದೋ ಬತ್ತಿಯೂ ಯಾರದೋ, ದೀಪವ ಬೆಳಗುವವರು ಯಾರೋ, ಸಕಲರ ಸಮಾನವಾಗಿಯೇ ಉರಿಸುವೆ ನಿಮ್ಮೊಳಗಿದೆ ಎಲ್ಲ, ಒಡೆದರೊಡೆಯುವೆ ಹಿಡಿದರುಳಿಯುವೆ ನಿಮ್ಮೊಳಗಿದೆ ಎಲ್ಲ, ಯಾವ ಪಾಪವೋ ಗರ್ಭಗುಡಿಯಲ್ಲಿ ಜಾಗವೇ ನನಗಿಲ್ಲ. ದೀಪೋತ್ಸವದಲ್ಲಿ ಸಂಖ್ಯಾಪೂರ್ತಿಗೆ ನಾನೇ ಹೊರಗೆಲ್ಲ, ಮಣ್ಣಿನಿಂದಲೇ ಈ ಜಗವೆಲ್ಲವೂ ಮಾನವನೇ ಬಲ್ಲ. ತುಳಸಿ ಕಟ್ಟೆಗೆ ದೀಪದ ಜಗಲಿಗೆ ನಾನೇ ರಾತ್ರಿಯ ಶೃಂಗಾರ, ದೀಪಾವಳಿಯಲ್ಲಿ ಮನೆ ಮುಂಗಡೆಗೆ ನಾನೇ ನಕ್ಷತ್ರದ ಹಾರ. ನಾನು ಮಣ್ಣಿನ ಹಣತೆ, ಕತ್ತಲೆ ಕಳೆಯುವ ದೀಪದ ಜೊತೆಯಲ್ಲಿ ನನಗಿಲ್ಲವೇ ಘನತೆ. ನಾನು ಮಣ್ಣಿನ ಹಣತೆ ಅಂತ ಸರ್. ಈ ಕವಿತೆಯನ್ನು ಓದಿದ್ರೆ ನೀವು ಹೊತ್ತು ಸರ ನಮ್ಮಂಥ ಸಣ್ಣ ಸಣ್ಣ ಪತ್ರಿಕೆಯ ಸಂಪಾದಕರ ಜೀವನವೆಲ್ಲವೂ ನಿಮ್ಮ ಕಣ್ಮುಂದೆ ಬರ್ತದೆ ಸರ್. ಇದೇ ನಮ್ಮದು ಜೀವನದ ಕವಿತೆ ಆಗಿದೆ ಸರ್. ಈಗ ನೀವು ನಿಮ್ಮ ಆತ್ಮಚರಿತ್ರೆ, ಈಗ ನಾನು ನಮ್ಮ ಹಿರಿಯರಾದಂಥ ನಾಗೇಶ್ ಹೆಗಡೆಯವರು ನಮ್ಮ ಮನೆಗೆ ಬಂದಾಗ ನನಗೆ ತುಂಬ ಒತ್ತಾಯ ಮಾಡಿದ್ದಾರೆ ಸರ್. ನಾನೀಗ 10 ವರ್ಷದ, ಈಗ 25 ವರ್ಷಕ್ಕೆ ನನ್ನ ಜೀವನ ಶುರು ಮಾಡಿದ್ದೆ. ಈಗ 65 ವರ್ಷ ಆಯಿತು. 10 ವರ್ಷದ ಘಟನೆಗಳನ್ನು, ನಾನು ಎದುರಿಸಿದ ಅವಮಾನ, ಸನ್ಮಾನ, ಹೊಂದಿದಂಥ ಪ್ರೀತಿ, ಎಲ್ಲ ಘಟನೆಗಳನ್ನು ಇಟ್ಕೊಂಡು ನಿಮ್ಮಂಥವರ ಮುಂದೆ ಒಂದು ಬರೆದು ದಾಖಲಿಸಿ ಹೋಗಬೇಕು ಅಂತ ಆಸೆ ಮಾಡ್ಕೊಂಡಿದ್ದೀನಿ ಸರ್ ನಾನು. ಖಂಡಿತ. ಅದಕ್ಕೆ ನಾನು ಮಣ್ಣಿನ ಹಣತೆ ಅಂತಲೇ ನಾನು ಇಡಬೇಕು ಅಂತ ಮಾಡಿದ್ದೇನೆ. ಇದು ಮತ್ತು ಯಾರು ಈ ಪತ್ರಿಕೋದ್ಯಮಕ್ಕೆ ಬರುವವರಿಗೆ ಒಂದು ಉಪಯೋಗ ಆಗ್ಬೋದು. ಹೋಗಲಿ, ಯಾವುದೂ ಇಲ್ಲದೆ ಹೋದ ಪ್ರಾಮಾಣಿಕ ಪತ್ರಿಕೋದ್ಯಮ. ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ನಾನು ಹೆಚ್ಚೆಚ್ಚು ಪುಸ್ತಕಗಳನ್ನು ನನಗೆ ಬರಲಿಕ್ಕೆ ನನ್ನ ಹತ್ರ ಹಣ ಇರಲಿಲ್ಲ. ಈಗ ಬೇಕಾದಷ್ಟು ಅಂದರೆ ಸೌಲಭ್ಯಗಳಿದೆ. ಈಗ ನಿಜವಾಗೂ ನಾನು 40 ವರ್ಷದಲ್ಲಿ ಬರೆದದ್ದು ವ್ಯಕ್ತಿ ಚಿತ್ರಗಳು, ಸಂದರ್ಶನಗಳು, ಕಥೆಗಳು ಸುಮಾರು 20-30 ಪುಸ್ತಕ ಆಗ್ಬೋದು ಸರ್.
ಅಷ್ಟಿದೆ ಸರ್ ನನ್ನ ಹತ್ರ. ಬರಲಿ, ಅದೆಲ್ಲ ಸಂಪೂರ್ಣವಾಗಿ ಬರಲಿ. ಅದಾಗಿ ಬರಬೇಕು ಅಂತ ಆಸೆ ಇದೆ ನನಗೆ. ನಮ್ಮ ಮನೆಯವರು ಆ ಥರ ಮಾಡಬೇಕು ಅಂತ ಈಗ ಒಂದು ಮುಖ್ಯವಾದ ಕೃಷ್ಣನ ಕೈಫಿಯತ್ತನ್ನು ತೆಗೆದುಕೊಂಡು 600 ಪುಟ ಮಾಡಿಟ್ಟಿದ್ದಾರೆ ಸರ್. ಈಗ ನಮ್ಮ ಮನೆಯವರು ಮಾಡಿಟ್ಟಿದ್ದಾರೆ ಸರ್. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಇನ್ನೊಂದು ಏನಂದ್ರೆ ನಮಗೆ ದಿನ ಸರ್ ನನ್ನ ಜೀವನ ಏನಂದರೆ, ಈಗ ನನಗೆ ಚಪ್ಪಲಿ ತೊಳಿಬೇಕು ಅಂದರೆ ಆ ಚಪ್ಪಲಿಯನ್ನು ಪ್ರೀತಿಯಿಂದ ತೊಳಿತಾ ಇರ್ತೇನೆ ಸರ್. ನಾನು ಆ ತೊಳೆಯೋದ್ರಲ್ಲಿ ನಾನು ಕಳೆದೋಗ್ತೇನೆ ಸರ್. ನಾನು ತನ್ಮಯತೆ ಧ್ಯಾನಸ್ಥ ಸ್ಥಿತಿ. ನನಗೆ ಯಾರೂ ಬೇಕಾಗಿಲ್ಲ ಸರ್. ನಾನು ಶ್ರೀರಾಮ್ ಜಯರಾಮ್ ಹೇಳ್ತಾ ನಾನು ಎಷ್ಟು ತಾಸು ಬೇಕಾದ್ರೆ ನಡೀತಾ ಇರ್ತೇನೆ, ಖುಷಿ ಪಡ್ತಾ ಇರ್ತೇನೆ. ನಿಮಗೇನು ನಾನು ತೊಂದರೆ ಕೊಡೋದಿಲ್ಲ. ಕೆಲವೊಮ್ಮೆ ನಾ ಹೇಳೋದನ್ನು ನೀವು ಸಹಿಸ್ಕೊಳ್ಬೇಕಾಗ್ತದೆ ಅಷ್ಟೇ. ಈ ಕೆಲವೊಂದು ನಿಮ್ಗೆ ಹೇಳಬೇಕು ಅಂತ ಅನಿಸೋದನ್ನು ನಾನು ಹೇಳಿದ ಹೊರತು ನಂಗೆ ಸಮಾಧಾನ ಇರೋದಿಲ್ಲ. ಅದರಿಂದ ಕೆಲವರಿಗೆ ಹಿಂಸೆನೂ ಆಗ್ಬೋದು. ಅದು ತಪ್ಪೋ ಸರಿಯೋ ಗೊತ್ತಿಲ್ಲ. ಈಗ ನಾನು ಒಂದು ಸಮಾರಂಭಕ್ಕೆ ಹೋಗಿ ಬಂದೆ ಅಂದರೆ ಅದ್ರ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ ಟಿಪ್ಪಣಿ ಮಾಡ್ಕೋತೇನೆ ಸರ್. ಅದು ಎರಡನ್ನೂ ನಾನು ಹಾಕ್ತೇನೆ. ಅದು ಯಾವ ಪತ್ರಿಕೆಯಲ್ಲೂ ಬರೋದಿಲ್ಲ, ನನ್ನ ಪತ್ರಿಕೆಯಲ್ಲಿ ಬರ್ತದೆ. ಅದರಿಂದ ಜನ ನನ್ನ ಪತ್ರಿಕೆ ಓದ್ತಾರೆ. ಇದೇ ನಂದು ಮೇನ್. ನಾನು ಇಲ್ಲಿಂದ ಕೊಪ್ಪಳ ಸಾಹಿತ್ಯ ಸಮ್ಮೇಳನಕ್ಕೆ ಹೋದರೆ ಅಲ್ಲಿ ಸರ್ವಾಧ್ಯಕ್ಷನಾದ ಜೊತೆ ಫೋಟೋ ಹಿಡ್ಕೊಂಡು ಅಲ್ಲಿ ಊಟ ಹೆಂಗಿತ್ತು, ಅಲ್ಲಿ ಸಾಹಿತಿಗಳು ಹೆಂಗೆ ವರ್ತಿಸ್ತಿದ್ರು, ಅಲ್ಲಿ ಜನರ ಕಷ್ಟ ಏನು, ಅಲ್ಲಿ ರಸ್ತೆ ಹೆಂಗಿತ್ತು. ಒಮ್ಮೆ ಸರ್ ನಾನು ಇಲ್ಲಿಂದ ಬೆಳಗಿನ ಜಾವ 4 ಗಂಟೆಗೆ ಹೋದವನು ಮತ್ತೆ ರಾತ್ರಿ 4 ಗಂಟೆಗೆ ಮತ್ತೆ ಮನೆಗೆ ಬಂದಿದ್ದೆ ಸರ್. ಅದನ್ನು 2 ಪುಟದಲ್ಲಿ ನಾನು ಬರೆದಿದ್ದೆ. ಅದು ಎಷ್ಟು ಜನರಿಗೆ ಖುಷಿ ಆಯಿತು ಅಂದರೆ ಅಷ್ಟಿಷ್ಟಲ್ಲ ಸರ್. ಯಾವ ಘಟನೆ ಅದು? ಅದು ಈ ಕೊಪ್ಪಳದಲ್ಲಿ ನಡೆದಿತ್ತು ಸಾಹಿತ್ಯ ಸಮ್ಮೇಳನ. ನೀವು ಆವಾಗ ಬಂದಿರ್ಬೋದು, ನನಗೆ ಗೊತ್ತಿಲ್ಲ, ಆವಾಗ ನಿಮ್ಗೆ ಗೊತ್ತಿಲ್ಲ, ಎಷ್ಟೋ ವರ್ಷದ ಹಿಂದೆ. ಅಂದರೆ ನಂದೇನೆಂದರೆ, ನೀವು ನಡೀತಾ ಇದ್ದ ಇದನ್ನೆಲ್ಲ ನಾನು ದಾಖಲಿಸ್ತಾ ಇರ್ತೇನೆ. ಅದರಿಂದಾಗಿ ಏನಾಗಿದೆ ಅಂದರೆ, ತನ್ನಿಂತಾನೇ ಬರಹ ಮತ್ತು ಬದುಕು ಜೊತೆಗೂಡಿ ಹೋಗೋದ್ರಿಂದ ನನಗದೇನು ಡಿಫ್ರೆನ್ಸೇ ಕಾಣ್ತಾ ಇಲ್ಲ ಸರ್. ನನಗೆ ಈಗ ನನಗೆ ನಡೆಯುವುದು ಮತ್ತು ನಡೆಸುವುದು ಸುಲಭವಾಗಿಬಿಟ್ಟಿದೆ. ನನಗೆ ನೀವೆಲ್ಲ ಅನುಭವಗಳನ್ನು ದಾಖಲಿಸ್ತಾ ಹೋಗ್ತೀರಿ. ಹೌದು, ಅದೇ ಆಪ್ತ ಮಾತುಗಳಿಂದ. ಮತ್ತು ಅದ್ರ ಜೊತೆಗೆ ನನ್ನ ಸೌಭಾಗ್ಯ ಅಂದರೆ, ನನಗೆ ಲೇಖಕರಾದವರು ನಿಮ್ಮಂಥವ್ರು, ನಾನು ಅದಕ್ಕೆ ಈಗ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಸರ್. ನಾನು ಏನಂದರೆ, ಇಲ್ಲಿವರೆಗೆ ನನಗೆ ಸಾಥ್ ಕೊಟ್ಟಂಥ ಲೇಖಕರು, ನಿರ್ವಂಚನೆಯಿಂದ ನನಗೆ ಪ್ರೀತಿ ಮತ್ತು ಅನ್ನ ಕೊಟ್ಟ ಲೇಖಕರು ಮತ್ತು ಓದುಗರ ಸಮಾವೇಶ ಮಾಡಿ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಸಂಪಾದಕರನ್ನು ಕರೆದು ಅವರಿಗೆ ಒಂದು ತೋರಿಸಿ ಕೈ ಮುಗಿದು, ನನ್ನ ಲೇಖಕರಿಗೆಲ್ಲ ಕೈ ಮುಗಿದು, ಓದುಗರಿಗೆ ಕೈ ಮುಗಿದು ಒಳ್ಳೆ ಊಟ ಮಾಡಬೇಕು ಅಂತ ಒಂದು ಅಮೃತ ಮಹೋತ್ಸವ. ಕೊನೆಯ ದಿನಗಳವರೆಗೂ ಈ ಜರ್ನಿಯನ್ನಂತೂ ನೀವು ನಿಲ್ಲಿಸಲ್ಲ? ಅಲ್ಲ, ನನಗೆ ಎಷ್ಟು ದಿನ ದೇವರು ಇನ್ನೂ ಕೊಟ್ಟಿದ್ದಾನೋ ನಂಗೆ ಗೊತ್ತಿಲ್ಲ. ಆಯಸ್ಸನ್ನು ಗೊತ್ತಾಯ್ತಾ, ಮಾಡ್ತೇನೆ ಸರ್. ನಿಮ್ಮ ಆರೋಗ್ಯದ ಹೌದು, ಪ್ರಾಮಾಣಿಕತೆಯ ಕಥೆಗಳು. ಆದ್ರೊಂದು ಆರೋಗ್ಯ ಅನ್ನೋದು ನೋಡ್ತೇನೆ ಸರ್ ನಾನು. ಆರೋಗ್ಯ ಅನ್ನೋದು ಅದೊಂದು ಮನಸ್ಥಿತಿ ಸರ್. ಈಗ ನೀವು ನನಗೇನೋ ಆಗ್ತಾ ಉಂಟು ಅಂತ ಅಂದ್ಕೊಳ್ತಾ ಹೋದರೆ ನೀವು ಡಾಕ್ಟರ್ ಕಾಣಲೇಬೇಕು. ನನಗೇನೂ ಆಗಿಲ್ಲ, ಆಗೋದಿಲ್ಲ ಅಂತ ನಾನು ಅಂದ್ಕೊಂಡು ಒಂದು ಕೆಲಸ ಹಚ್ಕೊಂಡು ಪ್ರೀತಿಯಿಂದ ದೇವರು ಧ್ಯಾನ ಮಾಡ್ತಾ ಇದ್ದರೆ ಭಾರಿ ಚಲೋ ಸರ್. ನನಗೀಗ ನಾನು ದೊಡ್ಡ ಸಂತನಲ್ಲ, ಯಾರು ಸನ್ಯಾಸಿಗಳು ಇದ್ರ ಬಗ್ಗೆ ನನಗೆ ಹೆಚ್ಚು ನಂಬಿಕೆಗಳಿಲ್ಲ. ನನಗೆ ಶ್ರೀಧರ ಸ್ವಾಮಿಗಳು ಒಬ್ಬರೇ ನನಗೆ ದೊಡ್ಡವರು ಅಂತ ಅನಿಸ್ತದೆ ನನಗೆ. ಹೌದು. ಹಾಂ, ಅಂದರೆ ಅವರು ಹಣವನ್ನು ಮುಟ್ಟುವುದಿಲ್ಲ ಆಗಿತ್ತಂತೆ, ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಅವರೊಂದೇ ನನಗೆ ಸಾಮಾನ್ಯವಾಗಿ ಕನಸಿನಲ್ಲಿ ಬರುವ ನಮ್ಮ ಮನೆಯಲ್ಲಿರೋ ಫೋಟೋ ಅವರದ್ದು ಮಾತ್ರ. ನನಗನ್ನಿಸ್ತದೆ, ಇನ್ನೊಬ್ಬರನ್ನು ಒಳಿತು ಬಯಸ್ತಾ ಯಾರ ಕೇಡಿ ಎಣಿಸದೆ ಆರಾಮಾಗಿ ಅನ್ನಕ್ಕಾಗಿ ದುಡಿಕೊಂಡು ಆರಾಮಾಗಿರೋದು ಸರ್ ನಾವು. ನಿಮ್ಮ ಹೊಸ ಪತ್ರಿಕೋದ್ಯಮಕ್ಕೆ ಅಥವಾ ಮಾಧ್ಯಮಕ್ಕೆ ಬರೋರಿಗೆ ನಿಮ್ಮ ಸಲಹೆ ಏನು ಕೊನೆಯದಾಗಿ? ಸಲಹೆ ಅಂದರೆ, ಅಲೆಯಿರಿ, ತಿಳಿಯಿರಿ, ತಿಳಿದದ್ದನ್ನು ತಿಳಿಗೊಳಿಸಿ ತಿಳಿಸಿರಿ ಅಂತ. ಏನು ಹೇಳಿ, ಹೆಚ್ಚೆಚ್ಚು ಅನುಭವವನ್ನು ಪಡೆಯಿರಿ. ಎಕ್ಸ್ಪ್ಲೋರ್ ಯುವರ್ ಎಕ್ಸ್ಪೀರಿಯನ್ಸ್ ವಿಚ್ ಯು ಹ್ಯಾವ್. ಗೊತ್ತಾಯ್ತಾ? ಆವಾಗ ತನ್ನಿಂದ ತಾನೇ ನಿಮ್ಮ ಉಪಯುಕ್ತವಾದ ವಿಚಾರಗಳು, ಸಂಗತಿ, ಸುದ್ದಿ ಎಲ್ಲವುದು, ನಿಮ್ಮ ಜೀವನವೂ ಕೂಡ ಸೌಹಾರ್ದಯುತವಾಗಿ ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಆಗ ತನ್ನಿಂತಾನೇ ಮಾಧ್ಯಮ ಸ್ವಚ್ಛ ಆಗ್ತಾ ಹೋಗ್ತದೆ ಸರ್. ಮತ್ತು ಎಲ್ಲವನ್ನು ಬಯಸಿ ಮಾಡೋದಕ್ಕಿಂತ ಏನೂ ಬಯಸದೆ, ನೋಡಿ, ನಿಮ್ಮ ಗೆಳೆಯರಲ್ಲಿ ನಿಮ್ಮಿಂದ ಏನೂ ನಿರೀಕ್ಷಿಸದೆ ನಿಮ್ಮ ಜೊತೆಗಿರುವವನೇ ದೊಡ್ಡ ಗೆಳೆಯ ಸರ್. ಹಾಗೆ ಜಗತ್ತಿನ ಉತ್ತಮ ಗೆಳೆಯರಾಗಿ ಮಾಧ್ಯಮದವರು ಇರಬೇಕು. ಆಗ ಈ ಮಾರಾಟದ ಮಾರುಕಟ್ಟೆಯಿಂದ ಹೊರಗೆ ಬರಲಿಕ್ಕೆ ಆಗ್ತದೆ ಸರ್. ಇದು ನನ್ನ ಅಭಿಪ್ರಾಯ ಸರ್.
ಇಂಥ ಅನೇಕ ರಸವತ್ತಾದ ಘಟನೆಗಳನ್ನು ಹೇಳಿ ಕೊನೆಗೆ ನಿಮ್ಮ ಜೀವನ ಚರಿತ್ರೆಯ ಹಾದಿವರೆಗೂ ನಿಮ್ಮ ಭಾವನೆಗಳನ್ನ ಹಂಚಿಕೊಂಡ್ರಿ. ಅದಕ್ಕಾಗಿ ನಾನು ಅಷ್ಟು ದೂರ ಬಂದಿದ್ದು ಸಾರ್ಥಕ ಅನ್ನುವಂಥ ಭಾವನೆ ಕೃಷ್ಣಮೂರ್ತಿಯವ್ರ ಜೊತೆ ಮಾತಾಡಿದಾಗ ನನಗೆ ಉಂಟಾಯಿತು. ಅದಕ್ಕೆ ನಾನು ಈ ವಚನ ಟಿ ವಿ ಮೂಲಕ ಲಕ್ಷಾಂತರ ಜನ ನಿಮ್ಮ ಮಾತುಗಳನ್ನು ಕೇಳ್ತಾರೆ, ಪ್ರೇರಣೆ ಪಡಿತಾರೆ ಅನ್ನುವಂಥ ವಿಶ್ವಾಸ ನನಗೆ ಇದೆ. ನಾನು ನಿಮಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಗೊತ್ತಿಲ್ಲ. ನಮ್ಮ ಜೀವನದಲ್ಲೇ ಅಯಾಚಿತವಾಗಿ ದೊರೆತ ಸ್ನೇಹಿತರು ನೀವು. ನಿಮ್ಮ ಪ್ರತಿ ಕ್ಷಣದಲ್ಲೂ ನೀವು ಅಮರನಾಥ್ ಅವ್ರ ಜೊತೆ ನಮ್ಮ ಮನೆಗೆ ಬಂದಾಗಲಿಂದ ನೋಡಿದ್ದೇನೆ. ಸಿದ್ದು ವ್ಯಾಪಾರ ಪರ್ವಿ ಅಂದರೆ ಸರಳತೆಯ ಒಂದು ಮೇರು ಪರ್ವತ. ಮತ್ತು ನಿಮ್ಮ ಸರಳತೆಗಳು, ನಿರಾತಂಕವಾದಂಥ ಜೀವನ ಶೈಲಿ, ಆ ಮಾತಿನಲ್ಲಿರುವಂಥ ಮಾಧುರ್ಯ, ಜೊತೆಗೆ ಆ ಬಂಧುತ್ವ, ಏನನ್ನೂ ನಿರೀಕ್ಷೆ, ಜಗತ್ತಿನ ಒಳ್ಳೆಯದನ್ನು ಮಾತ್ರ ಗುರುಸ್ತಾ ಹೋಗೋದು, ಕೆಟ್ಟದ್ದನ್ನು ಅವರಿಗೆ ತಿಳಿಸ್ತಾ ಹೋಗೋದು, ನಿಷ್ಠುರತೆಯ ಜೊತೆ ನ್ಯಾಯಯುತವಾದಂಥ ನಿಮ್ಮ ಆಸಕ್ತಿ ಸರ್ ಭಾಳ ದೊಡ್ಡದು. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ನಿಮ್ಮ ಸಂದರ್ಶನ ನಾನು ಓದ್ತಾ ಇದ್ದೇನೆ. ನೀವು ಬರೆದು ನನಗೆ ಬದುಕನ್ನು ಕೊಟ್ಟಿದ್ದೀರಿ. ನಮ್ಮ ಮನೆಗೆ ಈ ಒಂದು ಪುಟ್ಟ ಪತ್ರಿಕೆಯ ಸಂಪಾದಕನ ಮನೆಗೆ ಬಂದು ಇಷ್ಟು ದೊಡ್ಡ ಕೆಲಸವನ್ನು ಮಾಡಿ ನನಗೆ ಖುಷಿಯನ್ನು ಕೊಟ್ಟಿದ್ದೀರಿ. ನಿಮ್ಮ ಕಣ್ಣಲ್ಲಿರುವಂಥ ಈ ಆರ್ದ್ರ ಪ್ರೇಮ ನನ್ನ ಬದುಕನ್ನು ತುಂಬಲಿ ಮತ್ತು ನಿಮ್ಮ ಜೊತೆಗೆ ಸದಾ ಇರುವಷ್ಟು ದಿನ ನಾನು ಇರಲಿಕ್ಕೆ ಬಯಸ್ತೇನೆ ಮತ್ತು ನೀವು ನಮಗೆ ಹೆಮ್ಮೆ ಅಂತ ನಾನು ಪ್ರೀತಿಯಿಂದ ಹೇಳ್ತೀನಿ ಸರ್. ನಮಸ್ಕಾರ.